ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಂದವರ ಪ್ರೀತಿಯ ಸೊಸೆ ಪ್ರಿಯಾ ಕೀಲ್ಕತ್ತಂ ನಾಟಕ ಬಂದಂತ ಹೇಳ್ಬೋದು. ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ನೌಟಂಕಿ ಆಟ ನಿಜಕ್ಕೂ ಕೂಡ ಎಲ್ಲರ ತಲೆ ಕೆಡಿಸಿದೆ. ಅದರಲ್ಲೂ ಗಿರಿಜಾ, ಅಮ್ಮು ಹಾಗೆ ಮೀನಾ ಮೂವರಿಗೂ ಕೂಡ ಈ ಪ್ರಿಯಾ ನೌಟಂಕಿ ಆಟವನ್ನು ನೋಡೋಕ್ಕಾಗ್ತಿಲ್ಲ. ಅದರಲ್ಲೂ ಕೇಶವನ ಬಗ್ಗೆ ನಂದ ಅವರು ಕೋಪದಲ್ಲಿ ಬೈದಂತಹ ಮಾತುಗಳಿಂದ ಎಲ್ಲರೂ ಮನಸ್ಸಿಗೂ ಹರ್ಟ್ ಆಯಿತು. ಆದರೆ ಪ್ರಿಯಾ ಮಾತ್ರ ಆ ಮಾತನ್ನು ಕೇಳ್ತಿದ್ದಾಗೆ ನಕ್ಕು ಇದರಿಂದ ಮೀನಾಗೆ ತುಂಬ ನೋವಾಗುತ್ತೆ. ಆ ಕಾರಣದಿಂದಾಗಿ ಈ ಪ್ರಿಯಾನ ತರಾಟೆಗೆ ತಗೊಳ್ಳೇಬೇಕು, ಆಕೆಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಮೀನಾ ಡಿಸೈಡ್ ಮಾಡ್ಕೋತಾರೆ. ಆದರೆ ಗಿರೀಶ್ ಅವರು ಮಾತ್ರ ಬೇಡಮ್ಮ ಬೇಡ, ಆಕೆ ಒಂದು ವಿಷಯನ ದೊಡ್ಡದು ಮಾಡಿಬಿಡ್ತಾಳೆ, ಆಮೇಲೆ ನಿಮ್ಮ ಮಾವನ ತನಕ ಹೋಗ್ಬಿಡತ್ತೆ, ಮನೆ ರಣರಂಗ ಆಗಿಬಿಡತ್ತೆ, ಅವಳ ಹತ್ರ ನಾನೇ ಮಾತಾಡ್ತೀನಿ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ಅತ್ತೆ ಮಾತಿಗೆ ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೆ ಮೀನಾ ಸರಿ ಆಯಿತು ಈ ಬಾರಿ ಸುಮ್ಮನಿರ್ತೀನಿ, ಬಟ್ ಮತ್ತೊಮ್ಮೆ ಮಾಡಿದ್ರೆ ನಾನೇ ಕಾಲು ಕಿರ್ಕೊಂಡು ಗಲಾಟೆ ಮಾಡಬೇಕಾಗತ್ತೆ ಅಂತ ಹೇಳಿ ಮೀನಾ ಕೂಡ ಎಚ್ಚರಿಸ್ತಾರೆ. ಈ ಕಡೆ ಅಮ್ಮು ಅಂತೂ ಆ ಪ್ರಿಯಾ ಆಟ ಏನು, ಆಕೆ ನಡ್ಕೊಂಡ ರೀತಿ ಏನು, ಆಕೆ ಎಂಥ ಕುತಂತ್ರ ಬುದ್ಧಿಯನ್ನು ಕಲ್ತಿದ್ದಾಳೆ, ಏನೇನು ಮಾಡಿದ್ಲು ಮೀನಾ ಬೆಂಗಳೂರಿಗೆ ಹೋದ ಮೇಲೆ ಎಲ್ಲವನ್ನ ಕೂಡ ಇಲ್ಲಿ ಮೀನಾ ಬಳಿ ಅಮ್ಮು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಇತ್ತ ಕಡೆ ಅಮ್ಮುಗೆ ಡ್ರೆಸ್ ಇಲ್ಲ ಅನ್ನೋ ಕಾರಣಕ್ಕೆ ವಲ್ಲಭ ಅಮ್ಮುಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ ತಂದ್ಕೊಡ್ತಾರೆ. ಅದನ್ನು ಹಾಕೊಂಡಂತ ಅಮ್ಮು ಎಷ್ಟು ಚೆನ್ನಾಗಿದೆ, ಈ ಡ್ರೆಸ್ ಹಾಕೊಂಡಿರೋ ಖುಷಿ ನನ್ಗೆ ಯಾವತ್ತೂ ಕೂಡ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ ವಲ್ಲಭನ ಪ್ರೀತಿಯ ಬಲೆಗೆ ಬೀಳ್ತಿದ್ದಾಳೆ. ಇತ್ತ ಕಡೆ ತನ್ನ ಡ್ರೆಸ್ಸನ್ನು ಅತ್ತೆ ಮತ್ತೆ ಮೀನಾಕಂಗೆ ತೋರಿಸ್ಬೇಕು ಅಂತ ಹೇಳಿ ಅವ್ರ ಹತ್ರ ಬರ್ತಾರೆ. ಬಟ್ ಪಾಪ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಇಲ್ಲಿ ಅಮ್ಮು ಡ್ರೆಸ್ ತೋರ್ಸೋಕೆ ಬಂದಿದ್ದಾಳೆ ಅಂತ. ಹಾಗಾಗಿ ಕಾಫಿ ಕುಡಿತೀಯಾ, ದೋಸೆ ತಿಂತೀಯಾ ಅಂತೆಲ್ಲ ಹೇಳ್ತಿದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ನನ್ನ ಡ್ರೆಸ್ ಹಾಳಾಗತ್ತೆ, ನನ್ನ ಡ್ರೆಸ್ ಮೇಲೆ ಚಟ್ನಿ ಚೆಲ್ಲೋಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಡ್ರೆಸ್ ಬಗ್ಗೆನೇ ಹೇಳ್ತಿದ್ದಾರೆ. ಜೊತೆಗೆ ಅತ್ತಿ ನಿಮ್ಮ ಸೀರೆ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಗಿರಿಜ್ ಅವ್ರಿಗೆ ಅಚ್ಚರಿ ಆಗುತ್ತೆ. ನಾನು ಒಂದು 300 ಸರಿ ಸೀರೆ ಉಟ್ಟಿದ್ದೀನಿ, ನಾನು ಇದರಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ, ಏನು ಮಾತಾಡ್ತಿದ್ಯಾ ನೀನು ಅಂತ. ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ತಗೋಬೇಕು, ಅದನ್ನು ಬಿಟ್ಟು ಈ ರೀತಿ ಹೇಳೋದಾ ಅಂತ ಹೇಳಿ ಹೇಳ್ತಿದ್ರೆ ಏನಾಗಿದೆ ಇವತ್ತು ನಿನಗೆ ಅಂತ ಹೇಳಿ ಗಿರಿಜಾ ಮತ್ತು ಮೀನವರು ಕೇಳ್ತಾರೆ. ನನ್ನ ಹೊಸ ಡ್ರೆಸ್ ಹೇಗಿದೆ ಅಂತ ಫೈನಲಿ ಕೇಳೇ ಬಿಡ್ತಾಳೆ. ಈ ಡ್ರೆಸ್ಗೋಸ್ಕರ ಇಷ್ಟೊಂದೆಲ್ಲ ಪೀಠಿಗೆ ಹಾಕಿದ್ದ ಅಂತ ಹೇಳಿದ್ದೆ, ಡ್ರೆಸ್ ತುಂಬ ಚೆನ್ನಾಗಿದೆ ಅಮ್ಮೋ ಅಂತ ಹೇಳಿ ಗಿರಿಜಾ ಮತ್ತು ಮೀನಾ ಹೇಳ್ತಾರೆ. ಯಾವಾಗ ತೊಗೊಂಡೆ ಇದನ್ನು ಅಂದಾಗ ನಾನು ತೊಗೊಂಡಿದ್ದಲ್ಲ ವಲ್ಲಭ ಅಂದ ತಕ್ಷಣ ಗಿರಿಜಾ ಮತ್ತು ಮೀನಾ ಬಿಡಬೇಕಾ, ಇಬ್ಬರು ಕೂಡ ಸಕ್ಕತ್ತಾಗಿ ಗಿರಿಜಮ್ಮ ಅವರೇ ಅಂತ ಹೇಳಿ ಈ ಕಡೆ ಮೀನಾ ಅಂತ ಹೇಳಿ ಇಬ್ಬರು ಕೂಡ ಸಕ್ಕತ್ತಾಗಿ ಅಮ್ಮನ ರೋಸ್ಟ್ ಮಾಡಿ ರೇಗಿಸ್ಬಿಡ್ತಾರೆ. ಈ ಕಡೆ ಅಮ್ಮು ಅಂತೂ ನಾಚಿ ನೀರಾಗ್ತದಾಳೆ. ಜೊತೆಗೆ ಈ ಒಂದು ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ನೀವಿಬ್ರು ಪ್ರೀತಿನೇ ಮಾಡ್ತಿಲ್ಲ ಅಂತ ಅಂದ್ಕೊಂಡು ಒಳಗೊಳಗಡೆನೆ ನಿಮ್ಮ ನಡುವೆ ಪ್ರೀತಿ ಇದೆ, ಪಾಪ ನಿಮಗೆ ಅದು ಗೊತ್ತಾಗಿಲ್ಲ ಅಂತ ಹೇಳಿ ರೇಗಿಸ್ತಾರೆ. ನಂತರ ಸರಿ ಆಯಿತು ಅಮ್ಮು, ಈ ಡ್ರೆಸ್ಸನ್ನು ವಲ್ಲಭಂಗೆ ತೋರಿಸಿದ್ಯಾ, ನೀನು ಅವನಿಗೆ ಅಲ್ವಾ ಫಸ್ಟ್ ತೋರಿಸ್ಬೇಕಾಗಿರೋದು, ಏನಂದ ಅಂತ ಹೇಳಿ ಮೀನಾ ಗಿರೀಶ್ ಅವರು ಕೇಳಿದಾಗ ಇಲ್ಲ ನಾನು ಅವ್ನಿಗೆ ಇನ್ನೂ ತೋರಿಸಿಲ್ಲ ಅಂದಾಗ ಇನ್ನೂ ತೋರಿಸಿಲ್ವ ಯಾಕೆ ಅಂದಾಗ ಅದು ನಾಚಿಕೆ ಅಂತ ಹೇಳೋಕೆ ಬರ್ತಾಳೆ. ನಂತರ ನಾಳೆ ತೋರಿಸ್ತೀನಿ ಅಂದ ತಕ್ಷಣ ನಾಳೆ ಗಿಳಿ ಅಲ್ಲ, ನೀನು ಓವರ್ ಆ್ಯಕ್ಟಿಂಗ್ ಎಲ್ಲ ಬೇಡ, ಮೊದಲು ಹೋಗಿ ವಲ್ಲಭಂಗೆ ತೋರಿಸು, ಅವನು ಏನಂದ ಅನ್ನೋದನ್ನು ನೀನು ಬಂದು ಹೇಳಲೇಬೇಕು ನಮ್ಮ ಹತ್ರ ಅಂತ ಹೇಳಿ ಅಮ್ಮನ ವಲ್ಲಭನ ಹತ್ರ ಕಳಿಸ್ತಾರೆ ಮೀನಾ ಮತ್ತು ಗಿರಿಜಾ. ನಂತರ ಅಲ್ಲಿ ವಲ್ಲಭ ಬುಕ್ ಓದ್ತಿರ್ತಾನೆ. ಈ ಕಡೆ ಅಲ್ಲೂ ಹೋಗಿದ್ದೆ, ಡ್ರೆಸ್ ಹೇಗಿದೆ ಅಂತ ಡೈರೆಕ್ಟಾಗಿ ಕೇಳೋ ಬದಲು ವಲ್ಲಭ ನಿನಗೆ ಕಾಫಿ ಮಾಡ್ಕೊಳ್ಳ, ವಲ್ಲಭ ಅದು ಮಾಡ್ಕೊಳ್ಳ, ಇದು ಮಾಡ್ಕೊಳ್ಳ ಅಂತ ಕೇಳ್ತದಾಳ. ಬಿಕಾಸ್ ಇಲ್ಲಿ ನನ್ನ ಮುಖ ನೋಡಿದ್ರೆ ಡ್ರೆಸ್ ಕಾಣಿಸುತ್ತೆ ಅಂತ. ಆದರೆ ವಲ್ಲಭ ಮಾತ್ರ ಮುಖನೂ ನೋಡ್ತಿಲ್ಲ, ನೀನು ಕಾಫಿನೂ ಬೇಡ, ಕಾಫಿ ಕೊಡಿದ್ರೆ ಗೋವಿಂದ ಅಂದ್ಬಿಡ್ತೀನಿ, ನಂಗೆ ಸ್ವಲ್ಪ ಜಾಸ್ತಿ ಬದುಕು ಅಂತ ಆಸೆ ಇದೆ ಅಂತೆಲ್ಲ ರೇಗಿಸ್ತಿದ್ದಾರೆ. ನಂತರ ಕೋಪ ಬಂದುಬಿಡುತ್ತೆ ಅಮ್ಮಗೆ, ಏನಿದು ನಾನು ಇಷ್ಟೆಲ್ಲ ಹೇಳ್ತಿದ್ರು ಮುಖಾನೇ ನೋಡ್ತಿಲ್ವಲ್ಲ ಇವನು ಅಂತ ಹೇಳಿ ಮುಖ ನೋಡ್ಕೊಂಡು ಮಾತಾಡು ವಲ್ಲಭ ಅಂತ ಹೇಳಿ ಬಾಯಿ ಬಿಟ್ಟೆ ಕೇಳಿಬಿಡ್ತಾರೆ. ಆಗ ಇಲ್ಲಿ ವಲ್ಲಭ ಏನಮ್ಮ ನಿನ್ನ ವೈಡ್ ರೇಂಜಲ್ಲೇ ನೋಡೋದು ಕಷ್ಟ, ಅಂಥದ್ರಲ್ಲಿ ಕ್ಲೋಸ್ ಅಪ್ಪಲ್ಲಿ ನೋಡಿದ್ರೆ ನನ್ನ ಕತೆ ಉಳಿಯತ್ತ ಅಂತ ಕೂಡ ರೇಗಿಸ್ತಾರೆ. ನಂತರ ಇಲ್ಲಿ ಫೋನ್ ಬಂದಾಗ ಫೋನ್ ರಿಸೀವ್ ಮಾಡ್ತಾರೆ. ಇದರಿಂದ ಮುಖ ಸಿಟ್ಟು ಬಂದುಬಿಡುತ್ತೆ, ನಾನು ಇಲ್ಲೇ ಇದ್ದೀನಿ, ನನ್ನ ಮುಖ ನೋಡಿ ಮಾತಾಡಲ್ಲ, ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾನ ಅಂತ ಹೇಳಿ ಫೋನ್ ತೊಗೊಂಡು ರಪ್ ಅಂತ ಹೇಳಿ ನೆಲಕ್ಕೆ ಡಬಾರ್ ಅಂತ ಹೇಳಿ ಎಸ್ದು ಬಿಡ್ತಾಳೆ, ಉಡ್ದೋಗ್ಬಿಡುತ್ತೆ. ಅಯ್ಯೋ ಏನಪ್ಪ ಫೋನ್ ಉಡ್ದೋಯ್ತಲ್ಲ, ಇವ್ನು ಬಿಡ್ತಾನ, ನನ್ನ ಗುಮ್ಬಿಡ್ತಾನೆ, ಏನು ಮಾಡಿ ನಾನು ಇಲ್ಲ ನನ್ನ ಭಯ ತೋರಿಸ್ಕೋಬಾರ್ದು ನಾನು ಇನ್ನು ಮುಂದೆ ಅಂತ ಹೇಳಿ ಅಮ್ಮು ಅನ್ಕೋತಾರೆ. ನಂತರ ಇಲ್ಲಿ ವಲ್ಲಭ ಅಯ್ಯೋ ಏನೇ ಮಾಡಿಬಿಟ್ಟೆ ನೀನು, ಕರಿಬೇಕು ಅಂತ ಹೇಳಿ ಇಲ್ಲಿ ವಲ್ಲಭ ಅಮ್ಮನ ಬಯೋಕೆ ಶುರು ಮಾಡ್ಕೋತಾರ. ಏನಾದರೂ ಫೋನ್ ಆನ್ ಆಗದಲ್ಲಿ ನಿನ್ನ ನೋಡಿ ಏನು ಮಾಡ್ತೀನಿ ಅಂತ ಮಾಧವನ ಲ್ಯಾಪ್ಟಾಪನ್ನೇ ರೆಡಿ ಮಾಡಿಸೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದಾರೆ. ಇರೋ ಒಂದು ಬೇಸಿಕ್ ಸೆಟ್ಟನ್ನು ಕೂಡ ಹಾಳು ಮಾಡಿಬಿಟ್ಯಾ ನೀನು ಅಂತ ಹೇಳಿ ಫೋನ್ ಸ್ವಿಚ್ ಆನ್ ಮಾಡ್ತಿದ್ದಾರೆ. ಬಟ್ ಸ್ವಿಚ್ ಆನ್ ಆಗ್ತಿಲ್ಲ. ಇದರಿಂದಾಗಿ ವಲ್ಲಭ ರುಚಿಗೆದ್ದಾರೆ ಅಮ್ಮನ
ನಿಜಕ್ಕೂ ಕೂಡ ಗೋಳೆ ಕೊತ್ತಿದ್ದಾರೆ ಈ ಕಡೆ ಅಮ್ಮು ನಾನೇನು ಬೇಕು ಅಂತ ಬೀಳಿಸ್ಲಿಲ್ಲ, ಅದು ನೀನು ಏನೇ ಮಾಡಿದ್ರು ನನ್ನ ಮುಖ ನೋಡ್ತಿರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಕೋಪ ಬಂದು ಆ ರೀತಿ ಮಾಡಿಬಿಟ್ಟೆವಲ್ಲಮ್ಮ, ಕ್ಷಮಿಸ್ಬಿಡು ನನ್ನ ಅಂತ ಹೇಳಿ ಅಮ್ಮು ಹೇಳ್ತಿದ್ರೆ, ನಿನ್ನ ಕ್ಷಮಿಸೋದ ನೀನು ಮಾಡಿರೋ ಕೆಲಸಕ್ಕೆ ಅಂತ ವಲ್ಲಭ ಹೇಳ್ತಾರೆ. ಇದ್ದ ಕಡೆ ಮೀನಾ ಆಫೀಸ್ಗೆ ಹೋಗಬೇಕಾಗಿದೆ, ಅದಕ್ಕೋಸ್ಕರನೇ ಗಿರೀಶ್ ಅವರು ಕಾಫಿ ಮಾಡಿಕೊಟ್ಟಿದ್ದಾರೆ. ಕಾಫಿ ಕುಡಿಬೇಕಿದ್ರೆ ಕಾಫಿ ಹಾಕೊಟ್ರ ಅತ್ತೇನೆ, ನಾನೇ ಹಾಕೊಡೋಣ ಅಂತ ಬಂದೆ ಮೀನಾ ಅವ್ರೆ ಅಂತ ಪ್ರಿಯಾ ಹೇಳಿದಾಗ, ಹೌದಲ್ವಕ್ಕ ಹಾಕೊಡೋ ಕೆಲಸನೇ ಅಲ್ವಾ ನಿಮ್ಮದು ಅಂದಾಗ, ಯಾಕೆ ರೀತಿ ಮಾತಾಡ್ತಿದ್ಯಾ ಮೀನಾ ಅಂತ ಪ್ರಿಯಾ ಕೇಳ್ತಾರೆ. ಇನ್ನೇನು ಮಾತಾಡ್ಬೇಕಾಕ, ನಿನ್ನೆ ಏನು ಮಾಡಿದ್ರಿ ನೀವು, ಮಾವ ಕೇಶವಂಗೆ ಬೈಬೇಕಾದ್ರೆ ಅದನ್ನು ಕೇಳಿಸ್ಕೊಂಡು ನಕ್ಕರಿದ್ರಲ್ವಾ, ನೀವು ಮಾಡಿದ್ದು ಸರಿ ಅಂತ ನಿಮಗೆ ಅನ್ನಿಸ್ತಿದ್ಯಾ ಅಂತ ಮೀನಾ ತರಾಟೆಗೆ ತಗೋತಾರೆ. ಇಲ್ಲ ಮೀನಾ ನನ್ನ ನಕ್ಕೆ ಇಲ್ಲ, ಸುಮ್ಮನೆ ನೀನೇನೋ ಅನ್ಕೋತಾ ಇದೆಯಾ ಅಂತ ಹೇಳಿ ಪ್ರಿಯಾ ಅವರು ಹೇಳಿದಾಗ, ಯಾಕೆ ನಕ್ಕಲಿಲ್ಲ ಅಕ್ಕ, ನಕ್ಕಿದ್ರಿ, ನಾನೇ ಕಣ್ಣಾರೆ ನೋಡಿದ್ದೀನಿ, ಮಾವ ಭಿಕ್ಷೆ ಬೇಡೋಕೆ ನಿಲ್ಲಿಸ್ಬಿಡ್ತಾನೆ ಅಂದಾಗ ನೀವು ನಗ್ಲಿಲ್ವಾ, ಸುಳ್ಳು ಯಾಕೆ ಹೇಳ್ತಾ ಇದ್ದೀರಾ ಅಂತ ಮೀನಾ ತರಾಟೆಗೆ ತಗೋತಾರ. ಅದು ನಾನು ತಮಾಷೆಗೇನೋ ಹೇಳಿಬಿಟ್ರು ಅಂತ ಅಂದ್ಕೊಂಡು ನಗು ಬಂದುಬಿಡ್ತು, ಅದಕ್ಕೆ ನಗ್ತೆ, ತಮಾಷೆ ಅಂದ್ಕೊಂಡೆ ನಾನು ಅಂದಾಗ, ನನ್ನ ಮಗನ ಬೈಯೋದು ತಮಾಷೆ ಅಂತ ಅನ್ನಿಸ್ತಿದ್ಯಾ ಪ್ರಿಯಾ ನಿನಗೆ ಅಂತ ಗಿರೀಶ್ ಅವರು ಕೂಡ ರುಚಿಗೆ ಹೇಳ್ತಾರೆ. ಇಬ್ಬರು ಕೂಡ ಸೇರ್ಕೊಂಡು ನನಗೆ ಗುಮ್ತಾರೆ ಅಂತ ಪ್ರಿಯಾ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತಾರೆ ಅಂದರೆ ಟಾಪಿಕ್ನ ಹಾಗೆ ಚೇಂಜ್ ಮಾಡಿಬಿಡ್ತಾರೆ, ಉಲ್ಟಾ ಮಾಡಿಬಿಡ್ತಾರೆ. ಈ ಕಡೆ ರೊಟ್ಟಿ ಮಚ್ಚಾಗ್ತಾಗೆ ದೋಸೆ ಮಚ್ಚಾಗ್ತಾಗೆ ಮಚ್ಚಿದ್ರು ಅನ್ನುವ ಹಾಗೆ ಇಲ್ಲಿ ಪ್ರಿಯಾ ಟಾಪಿಕ್ನೇ ಹಾಗೆ ಮಗಚ್ಬಿಡ್ತಾರೆ. ಅಯ್ಯೋ ಮೀನಾ ನಿನ್ಗೆ ಇಷ್ಟು ಕೋಪ ಬರ್ತಿದೆ, ಅದಕ್ಕೆಲ್ಲ ಕಾರಣ ಏನು ಗೊತ್ತಾ, ನೀನು ಕರೆಕ್ಟಾಗಿ ಊಟ ಮಾಡಿಲ್ಲ ಅನ್ಸುತ್ತೆ. ಹೌದು, ನೀನು ಬಾಕ್ಸ್ ರೆಡಿ ಮಾಡ್ಕೊಂಡಿಲ್ವಾ, ಬಾಕ್ಸನ್ನ ರೆಡಿ ಮಾಡ್ಕೊ, ನಾನೇ ನನಗೆ ಬಾಕ್ಸ್ ಹಾಕ್ಕೊಡ್ತೀನಿ, ನೀನು ಹೊರಗಡೆ ಎಲ್ಲ ತಿನ್ನಬೇಡ, ಆರೋಗ್ಯ ಹಾಳಾಗತ್ತೆ ಅಂತ ಮೀನಾ ಹೇಳಿದಾಗ, ಬೇಡಕ್ಕ ಬೇಡ, ದಯವಿಟ್ಟು ನಾನು ಹೇಳ್ದ ನಿಮಗೆ, ನಾನು ಹೊರಗಡೆ ತಿಂತೀನಿ ಅಂತ, ನಾನು ಮಧ್ಯಾಹ್ನ ಮನೆಗೆ ಬರ್ತೀನಿ, ಆದರೆ ನಿಮಗೆ ಈ ಒಂದು ಕಾಳಜಿ ಎಲ್ಲ ಬೇಕಾಗಿಲ್ಲ, ನೀವು ನಿಮ್ಮದನ್ನು ನೋಡಿಕೊಂಡ್ರೆ ಒಳ್ಳೆಯದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಓವರ್ ಆ್ಯಕ್ಟಿಂಗ್ನ ದಯವಿಟ್ಟು ನನ್ನ ಹತ್ರ ಇಟ್ಕೊಳ್ಳೋಕ್ಕೆ ಬರಬೇಡಿ. ಈ ಓವರ್ ಆ್ಯಕ್ಟಿಂಗ್ನ ಬೇರೆಯವ್ರ ಹತ್ರ ನಿಮ್ಗೆ ಯಾರು ಬೇಕೋ ಅವ್ರ ಹತ್ರ ಇಟ್ಕೊಡಿ, ಆದರೆ ನನ್ನ ಹತ್ರ ನಿಮ್ಮ ಓವರ್ ಆ್ಯಕ್ಟಿಂಗ್ ನಡೆಯೋದಿಲ್ಲ. ಇನ್ನು ಮುಂದೆ ಈ ಆ್ಯಕ್ಟಿಂಗ್ನ ನನ್ನ ಹತ್ರ ಮಾಡೋಕ್ಕೆ ಬರಬೇಡಿ, ಆಮೇಲೆ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ಸೂಪರ್ಬಾಗೆ ಟಕ್ಕರ್ ಕೊಟ್ಟು ಟಾಂಗ್ ಕೊಟ್ಟು ಅಲ್ಲಿಂದ ಮೀನಾ ಹೊರಡ್ತಾರೆ. ತದನಂತರ ಇಲ್ಲಿ ವಲ್ಲಭ ಮತ್ತು ಅಮ್ಮು ಜಗಳ ಜೋರಾಗತ್ತೆ. ಈ ಕಡೆ ಪ್ರಿಯಾ ಕೇಳಿಸ್ಬಿಡತ್ತೆ, ಕೇಳಿಸ್ಕೊಂಡು ಇವಳು ಮುಗಿತು ಕತೆ, ಗೊತ್ತಾಗ್ಬಿಟ್ರೆ ಅವ್ರು ಸತ್ಯ ಮದುವೆ ಆಗಿಲ್ಲ, ನಾನು ಫೋರ್ಸ್ಫುಲ್ಲಿ ಮದುವೆ ಮಾಡಿಸಿರೋದು ಅಂತ ಏನು ಮಾಡೋದು ಅಂತ ಅಂದ್ಕೊಂಡಂತ ಗಿರೀಶ್ ಅವರು ಪ್ರಿಯಾನ ಇತ್ಲೆ ಕರ್ಕೊಂಡೋಗಿ ಬಟ್ಟೆ ಒಣಗಾಕೋಣ ಅಂತ ಹೇಳ್ತಾರೆ. ಆದರೆ ಪ್ರಿಯಾ ಮಾತ್ರ ಇಲ್ಲ, ಅವರಿಬ್ರು ಜಗಳ ಮಾಡ್ತಿದ್ದಾರೆ, ಜೋರಾಗಿ ನಡೀರಿಯತ್ತೆ ಅಂತ ಅತ್ತೆನೇ ಕರ್ಕೊಂಡು ವಲ್ಲಭ ಮತ್ತು ಅಮ್ಮು ರೂಬಮ್ ಬರ್ತಿದ್ದಾಗೆ ಅವರಿಬ್ರನ್ನ ನೋಡಿದ್ದೆ, ಅವರಿಬ್ರು ಜಗಳ ಮಾಡೋದನ್ನು ನಿಲ್ಲಿಸಿ ಅತ್ತೆ ಬಂದರು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿ ವಲ್ಲಭ ಹೋಗ್ತಾರೆ. ಅತ್ತೆ ಮತ್ತು ಅಕ್ಕ ಬಂದರು ಅಂತ ನಾನು ಸುಮ್ಮನೆ ಆಗ್ತಿದ್ದೀನಿ ಅಂತ ಅಮ್ಮ ಹೋಗ್ತಾರೆ. ನಂತರ ಇಲ್ಲಿ ಗಿರೀಶ್ ಅವ್ರನ್ನ ಪ್ರಿಯಾ, ನನಗ್ಯಾಕೋ ಅವರಿಬ್ರು ಲವ್ ಮಾಡಿ ಮದುವೆ ಆಗಿದ್ದಾರೆ ಅಂತಲೇ ಅನ್ನಿಸ್ತಿಲ್ಲ, ಯಾರೋ ಇಬ್ರಿಗೂ ಕೂಡ ಫೋರ್ಸ್ ಮಾಡಿ ನೀನು ಇವನ್ನ ಮದುವೆ ಆಗಬೇಕು, ನೀನು ಇವಳನ್ನ ಮದುವೆ ಆಗಬೇಕು ಅಂತ ಫೋರ್ಸ್ ಮಾಡಿ ಮದುವೆ ಮಾಡಿಸ್ದಾಗಿದೆ, ಯಾವ ಗಂಡ ಹೆಂಡ್ತೀರಿ ಈ ರೀತಿ ಇರ್ತಾರತ್ತೆ ಅಂತ ಹೇಳಿದಾಗ, ಅವರಿಬ್ರು ಚಿಕ್ಕದ್ರಿಂದ ಹೀಗೆ ಗಲಾಟೆ ಮಾಡ್ಕೊಂಡಿದ್ದವ್ರಲ್ವ, ಅದಕ್ಕೆ ಈ ರೀತಿ ಮಾಡ್ತಿದ್ದಾರಷ್ಟೇ ಅಂತ ಹೇಳಿ ಗಿರೀಶ್ ಅವ್ರು ಏನೋ ಹೇಳ್ತಾರೆ. ಬಟ್ ಪ್ರಿಯಾ ಮನಸ್ಸಲ್ಲಿ ಆಲ್ರೆಡಿ ಅನುಮಾನ ಕೂತಿದೆ, ಅದನ್ನು ತನ್ನ ಅಮ್ಮನ ಹತ್ರ ಕೂಡ ಹೇಳ್ಕೊತಿದ್ದಾಳೆ ಪ್ರಿಯಾ, ಅದನ್ನು ನೋಡಬೇಕು ಕಡೆ, ನನಗೂ ಕೆಲವೊಮ್ಮೆ ಹಾಗೆ ಅನಿಸುತ್ತೆ ಅಂತ ವೀಣಾ ಅವರು ಮತ್ತಷ್ಟು ಹಾಕ್ಕೊಡ್ತಿದ್ದಾರೆ ಮಗಳಿಗೆ. ನಂತರ ಇಲ್ಲಿ ಗಿರೀಶ್ ಅವರು ಅಮ್ಮು ಹತ್ರ, ಅಮ್ಮು ಪ್ರಿಯಾಗೆ ಅನುಮಾನ ಬಂತು ಅಂದರೆ ತೊಗೊಂಡೋಗಿ ನಿಮ್ಮ ಮಾವಂಗೆ ಹಾಕೊಟ್ರೆ, ನಿಮ್ಮ ಮಾವ ಎಲ್ಲವನ್ನ ಕೂಡ ಕೇಳಿಬಿಟ್ರೆ ಸತ್ಯ ಆಚೆ ಬಂತು ಅಂದರೆ ಮುಗೀತು, ನನ್ನ ಮತ್ತು ಮೀನಾ ಇಬ್ಬರು ಸಂಸಾರ ಕೂಡ ಹಾಳಾಗುತ್ತೆ, ನಿನ್ನನ್ನು ಕೂಡ ವಲ್ಲಭನ ಜೊತೆ ಮನೆಯಿಂದ ಆಚೆ ಹಾಕ್ಬೋದು, ಏನಾದರೂ ಮಾಡಲೇಬೇಕು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನಾನು ಇದೇನಲ್ವಾ, ಪ್ರಿಯಾಕನ ಮನಸ್ಸಿಂದ ಅನುಮಾನನ ಕಿತ್ತೆಸ್ತು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಅಡುಗೆ ಮನೆಗೆ ಬಂದು ವಲ್ಲಭಂಗೋಸ್ಕರ ಕಾಫಿ ಮಾಡ್ಕೊತಿರ್ತಾರೆ, ಏನಿದು ಕಾಫಿನ ನಾನು ಮಾಡ್ಕೊಡ್ತೀನಿ ಇರು ಅಂತ ಪ್ರಿಯಾ ಹೇಳಿದಾಗ, ಬೇಡ ಅವಳೇ ಮಾಡಲಿ, ಇವತ್ತೆಲ್ಲ ಕೆಲಸನೂ ಅವಳೇ ಮಾಡಬೇಕು, ಎಷ್ಟು ಅಂತ ಅವಳು ಸೋಂಬೇರಿ ಥರ ಇರಬೇಕು, ನೀನೇ ಎಲ್ಲ ಕೆಲಸ ಮಾಡ್ತೀಯ ಪ್ರಿಯಾ, ನೀನು ಸುಮ್ಮನಿರು ಅಂತ ಗಿರೀಶ್ ಅವರು ಹೇಳ್ತಾರೆ. ಹೌದು ನನಗೆ ಸೋಂಬೇರಿ ಥರ ಕೂರೋಕೆ ಆಗೋದಿಲ್ಲ, ಇವತ್ತು ಅಮ್ಮನೇ ಮಾಡಲಿ ಅಂತ ಪ್ರಿಯಾ ಕೂಡ ಹೇಳ್ತಾರೆ. ನಂತರ ಕಾಫಿ ತೊಗೊಂಡೋಗಿ ವಲ್ಲಭಂಗೆ ಕೊಡೋಕೆ ಹೋದರೆ, ವಲ್ಲಭ ನನಗೆ ಯಾವುದೇ ಕಾಫಿ ಬೇಡ, ನಿನ್ನ ಕಾಫಿ ನಾನು ಕುಡಿಯೋದಿಲ್ಲ ಅಂತಾರೆ, ತಿನ್ನಿ ಮಾಡ್ಕೊಡ್ತೀನಿ ಅದು ಇದು ಅಂತ ಅಮ್ಮು ಫುಲ್ ಪೋಸಿ ಕುಡಿತಿರ್ತಾರೆ. ಬಟ್ ವಲ್ಲಭಂಗೆ ಯಾಕೆ ಅವಳು ಈ ರೀತಿ ಆಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ನಂತರ ಬಾಳೆಹಣ್ಣು ತಂದಂಥ ಗಿರೀಶ್ ಅವರು ಬಾಳೆಹಣ್ಣು ಸಿಪ್ಪೆಯನ್ನು ಬಿಸಾಡ್ತಾರೆ, ಅಮ್ಮು ಜಾರು ಬೀಳಬೇಕು ಅಂತ. ಹಾಗೆ ಅಮ್ಮು ಜಾರು ಬೀಳ್ತಾಳೆ, ಸೊಂಟ ಒಳಕತ್ತ. ಈ ಕಡೆ ಗಿರೀಶ್ ಅವರು, ಅಮ್ಮನೇ ಇವತ್ತು ಕೆಲಸ ಮಾಡಬೇಕಿತ್ತು, ಈಗ ಅಮ್ಮು ಕೆಲಸ ಮಾಡ್ತಿಲ್ವಲ್ಲ, ಏನು ಮಾಡೋದು ಅಂತದಾಗೆ ಅಮ್ಮು, ಹಾಗಿದ್ರೆ ವಲ್ಲಭ ನನ್ನೆಲ್ಲ ಕೆಲಸ ಮಾಡ್ತಾನೆ ಅಲ್ವಾ ವಲ್ಲಭ, ಅನುಮಾನ ಬಂದ್ಬಿಡುತ್ತೆ ಕಣೋ ಪ್ರಿಯಾಕಂಗೆ ಅಂತ ಹೇಳ್ತಿದ್ದಾಗೆ, ವಲ್ಲಭ ಅಮ್ಮು ಮಾಡಬೇಕಾಗಿರೋ ಇಡೀ ಮನೆ ಕೆಲಸವನ್ನು ತನ್ನ ಹೆಂಡತಿ ರಾಣಿ ಥರ ಕೂತಿರ್ಲಿ ಅಂತ ಮಾಡ್ತಿದ್ದಾರೆ. ನೋಡಿದ್ಯಾ ಎಷ್ಟು ಪ್ರೀತಿ ಇದೆ ಅಮ್ಮು ಮೇಲೆ ಅವನಿಗೆ ಅಂತ ಹೇಳಿ ಪ್ರಿಯಾ ಅವರು ಹೇಳ್ತಿದ್ದಾರೆ. ಪ್ರಿಯಾಕ್ಕೆ ಕನ್ಫ್ಯೂಷನ್
ಆಗ್ತದ, ಏನಿದು ಇಷ್ಟೊತ್ತು ಹೀಗಿದ್ರು ಈಗ ಹೀಗಿದ್ದಾರೆ, ಏನಪ್ಪ ಇದರ ಸಂಕೇತ, ಏನಿರ್ಬೋದು, ಏನಾಗ್ತದೆ ಇಲ್ಲಿ ಅಂತ ಫುಲ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕೊನೆಗೂ ಇಲ್ಲಿ ವಲ್ಲಭ ಅಮ್ಮು ಮೀನಾ ಮೂವರು ಕೂಡ ಸೇರಿಕೊಂಡು ಸಖತ್ತಾಗಿ ಪ್ರಿಯಾಗೆ ಕೊಡ್ತಿದ್ದಾರೆ. ಪ್ರಿಯಾ ನಿಜಕ್ಕೂ ಕೂಡ ಎಲ್ಲ ತಗೊಳ್ಳೇಬೇಕಾಗಿದೆ, ಮಾಡಿದ್ದೀವಿ ಆದಮೇಲೆ ಎಲ್ಲ ವಾಪಸ್ ತಗೊಳ್ಳೇಬೇಕಲ್ವಾ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.